ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು ದ್ವಾದಶಿ ತಿಥಿ, ಧನಿಷ್ಠ ನಕ್ಷತ್ರ. ಈ ದಿವಸ ಬುಧವಾರ ದ್ವಾದಶಿ ತಿಥಿ. ದ್ವಾದಶಿ ವಿಷ್ಣುವಿಗೆ ಪ್ರಿಯವಾದ ತಿಥಿ. ಏಕಾದಶಿಯೂ ಹೌದು, ದ್ವಾದಶಿಯೂ ಹೌದು. ಬುಧವಾರವೂ ಬಂದಿದೆ. ಬುಧವಾರವೂ ಕೂಡ ವಿಷ್ಣು ಆರಾಧನೆಗೆ ಪ್ರಶಸ್ತ ಕಾಲ ಅಂತ. ವಿಷ್ಣುವಿಗೆ ತುಂಬ ಇಷ್ಟ ಅಂತಂದರೆ ಪರಿಮಳ ಭರಿತವಾದ ಹೂವುಗಳನ್ನು ಸಮರ್ಪಣೆ ಮಾಡಬೇಕು, ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಬೇಕು. ವಿಷ್ಣು ಅಲಂಕಾರ ಪ್ರಿಯ ಅಂತ. ಹೀಗಾಗಿ ಆತನಿಗೆ ಒಂದು ಒಳ್ಳೆ ಸುಗಂಧಭರಿತವಾದ ಪುಷ್ಪವನ್ನು ತಗೊಂಡು ಹೋಗಿ ಒಂದು ಪುಷ್ಪಾರ್ಚನೆ ಮಾಡಿಸ್ತಕ್ಕಂಥದ್ದು. ವಿಷ್ಣು ಸನ್ನಿಧಾನದಲ್ಲಿ ಸಂಪಿಗೆ ಹೂವಿನಿಂದ ನಾವು ಅರ್ಚನೆ ಮಾಡಿಸಿ ವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡಬೇಕು. ವಿಷ್ಣುವಿನಲ್ಲಿ ಏನಂತ ಪ್ರಾರ್ಥನೆ ಮಾಡೋದು? ಪರಿಮಳ ಭರಿತವಾದ ಹೂವು ಹೇಗೆ ನಿನ್ನ ಬಳಿಗೆ ಬರುವ ಮುನ್ನವೇ ಅದು ಗಿಡದಲ್ಲೇ ಅದರ ಒಂದು ಸಂಪಿಗೆ ಹೂವು ಒಂದು ಕಡೆ ಇಟ್ಟರೆ ತಾನಾಗೇ ಪರಿಮಳ ಅನ್ನೋದು ವಿಸ್ತರಿಸಿಬಿಡುತ್ತೆ, ವ್ಯಾಪಕವಾಗಿಬಿಡುತ್ತೆ. ಆ ಸಂಪೂರ್ಣ ಸ್ಥಳವನ್ನು ಒಂದು ಸ್ವಲ್ಪ ದೂರದವರೆಗೆ ಆಕ್ರಮಿಸಿ ಎಲ್ಲರನ್ನ ಒಂಥರ ತನ್ಮಯಗೊಳಿಸುತ್ತೆ. ಯಾರು ಆ ಸುಗಂಧ ಪರಿಮಳದ ಸಮೀಪಕ್ಕೆ ಬರ್ತಾರೋ ಅದನ್ನೇನು ನಾವು ಹಿಂಡಬೇಕಾಗಿಲ್ಲ, ಸಂಪಿಗೆ ಹೂವನ್ನು ಹಿಂಡಬೇಕಾಗಿಲ್ಲ, ಅದರ ಪರಿಮಳ ಬೀರಲಿ ಅಂತ ತಾನಾಗೇ ಅರಳುತ್ತೆ. ಹಾಗೆ ನಾವು ಕೂಡ ಈ ಗುಣಸಂಪನ್ನವಾದ ಗುಣಗಳಿಂದ, ಪೂರ್ಣ ಗುಣಗಳಿಂದಾಗಿ ನಾವು ಹಾಗೆ ಗುಣಗಂಧ ಅಂತ ಕರೀತಾರೆ, ಅದನ್ನು ಬೀರುವಾಗ ಆಗಬೇಕು. ವಿಷ್ಣುವಿನ ಸನ್ನಿಧಾನಕ್ಕೆ ಹೋಗಿ ನಾವು ಹೀಗೆ ಸುಗಂಧಭರಿತವಾದ ಪುಷ್ಪ ಸಮರ್ಪಣೆ ಮಾಡಿ ಆ ವಾತಾವರಣ ಎಲ್ಲ ಆಹ್ಲಾದ ಅನಿಸುತ್ತೋ ಹಾಗೆ ನನ್ನಲ್ಲಿರ್ತಕ್ಕಂಥ ಗುಣಗಳಿದೆಯಲ್ಲ, ಈ ಗುಣಗಂಧ ಸಮಾಜಕ್ಕೆ ಪರಿಮಳವನ್ನು ಕೊಡಬೇಕು, ಮನೆಗೆ ಕುಟುಂಬಕ್ಕೆ ಪರಿಮಳ ಕೊಡಬೇಕು. ಹಿತೈಷಿಗಳು ಜೊತೆಗಿರ್ತಕ್ಕಂಥವರು, ಸ್ನೇಹಿತರು, ಯಾರ ಜೊತೆಗೆ ಹಾಗೆ ನಾವೇ ಒಂದು ಪರಿಮಳದ ಪುಷ್ಪ ಆಗಬೇಕು. ಆಗ ನಮ್ಮ ಜೊತೆಗೆ ವಾತಾವರಣವೂ ಹಾಗೆ ಆ ಪರಿಮಳ ಗಂಧ ಉಂಟಾಗುತ್ತೆ. ಹೀಗಾಗಿ ಭಗವಂತನ ಸಮೀಪಕ್ಕೆ ಹೋಗಿ ಗುಣದಿಂದ ಗಂಧ ಪರಿಮಳ ಹರಡುವ ಹಾಗೆ ಮಾಡು. ಯಾವುದೋ ಕೆಲಸ ಮಾಡ್ತಾಯಿದ್ದೀನಿ, ಒಳ್ಳೆಯ ಫಲ ಅನ್ನುವಂಥದ್ದನ್ನು ಕೊಡಬೇಕು. ಆ ರೀತಿಯಲ್ಲಿ ವಿಷ್ಣು ಸನ್ನಿಧಾನಕ್ಕೆ ಪುಷ್ಪಾರ್ಚನೆ ಮಾಡಿಸಿ. ನೀವು ಮಾಡಿದ ಒಂದೊಂದು ಪುಷ್ಪಾರ್ಚನೆಯು ನಿಮ್ಮ ಪ್ರತಿಯೊಂದು ಗುಣಗಳಲ್ಲಿ ಅಂಥದ್ದೇ ಒಂದು ಸುಗಂಧ ಉಂಟಾಗಿ ಅಕ್ಕಪಕ್ಕದವರಿಗೆ ಜೊತೆಗಿರ್ತಕ್ಕಂಥ ಎಲ್ಲ ಅವರ ಮನಸ್ಸುಗಳು ಹಾಗಾಗಲಿ, ಅವ್ರಿಗೂ ಅಂಥದ್ದೊಂದು ಬುದ್ಧಿ ಬಂದು ವಿಷ್ಣು ಸನ್ನಿಧಾನಕ್ಕೆ ಹೋಗುವ ಹಾಗಾಗಲಿ, ಅದನ್ನು ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.